ತಯಾರಿಯ ಹಂತದಲ್ಲಿ EROಗಳ ಫಾಲೋ ಮಾಡುವಂತದ್ದು, ಅಂದ್ರೆ AC ಜೊತೆ ಫಾಲೋ ಮಾಡುವಂತದ್ದು, ಈ ಕೆಲಸವನ್ನು ಅವ್ರು ಮಾಡಬೇಕು. SIR ಹಿಮ್ಮೆಟ್ಟಿಸೋಣ, ಕೊನೆಯದಾಗಿ SIR ಹಿಮ್ಮೆಟ್ಟಿಸೋಣ, ಪ್ರಜಾಪ್ರಭುತ್ವ ರಕ್ಷಿಸೋಣ ಅಂತೇಳಿ ಈಗಾಗಲೇ ಹೇಳಿದ ಹಾಗೆ ನಾನು ಏನೇನು ಹೇಳಿದ್ದೀನಿ ಅದನ್ನ ಸಮ್ಮರೈಸ್ ಮಾಡಿ ನಾನು ಮಾತನ್ನು ಮುಗಿಸ್ತೀನಿ. ವಿಶೇಷವಾಗಿ SIR ಅನ್ನು ನಿರ್ದಿಷ್ಟ ಒಂದು ಉದ್ದೇಶದಿಂದ ಇದನ್ನು ತರಲಾಗಿದೆ, ಅದನ್ನ ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಎರಡನೇದಾಗಿ ಈ ಪ್ರೋಸೆಸ್ ಏನು ಅಷ್ಟು ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಅಲ್ಲ, ಬಹಳ ಸರಳವಾಗಿರುವಂತಹ ಪ್ರೋಸೆಸ್. ಆ ಸರಳವಾಗಿರುವಂತಹ ಪ್ರೋಸೆಸ್ ಅಲ್ಲಿ ಎನ್ಯುಮಿನೇಷನ್ ಫಾರ್ಮ್ ಅನ್ನು ತುಂಬಿಕೊಡ್ಲಿಕ್ಕೆ ನಾವು ಯಾವ ರೀತಿ ಸಹಕಾರ, ಒನ್ ವ್ಯಾಲ್ಯೂ ಅಂತೇಳಿ, ಒಬ್ಬರಿಗೆ ಒಂದು ವೋಟ್ ಅಂತೇಳಿ, ಅವ್ರು ದೇಶದ ಪ್ರಧಾನಮಂತ್ರಿ ಆಗಿದ್ರು ಅವ್ರಿಗೆ ಒಂದೇ ವೋಟು, ಅವರು ಯಾವುದೋ ಒಂದು ಹಳ್ಳಿಯ ಮೂಲೆಯ ಗುಡಿಸಲಿನಲ್ಲಿ ಇರುವಂತ ಒಂದು ಮೂಲೆ ವಯಸ್ಸಿನ ಮಹಿಳೆಗೂ ಒಂದೇ ವೋಟು ಅಂತ ಹೇಳುವಂತ ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ ಅಂತೇಳಿ ಏನ್ ಹೇಳಿದ್ರು, ಅದ್ರ ಮೇಲೆ ಇವತ್ತು ಅಟ್ಯಾಕ್ ಮಾಡ್ತಾ ಇರುವಂತ ಕೆಲಸವನ್ನು ಅವ್ರು ಮಾಡ್ತಾ ಇರುವಾಗ ನಾವು ಕ್ಲಿಯರ್ ಆಗಿ ಸಂವಿಧಾನ ರಕ್ಷಣೆ ಮಾಡ್ತಾ ಇದೀವಿ. ನಾವು ಯಾರ ವಿರುದ್ಧನೂ ಅಲ್ಲ, ನಾವು ಎಲ್ಲರ ವೋಟನ್ನು ಸೇರಿಸಲಿಕ್ಕೆ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಇಂಟೆನ್ಷನ್ ಅನ್ನ ಇಟ್ಕೊಂಡು ಅವರು ಬಹಳ ತರಬೇತಿ ಭಾಳ ಚೆಂದಾಗಿ ಮಾತಾಡಿ ಪ್ರತಿಯೊಬ್ಬರಿಗೆ ಕಿವಿಯಲ್ಲಿ ಕೊಡ್ತಕ್ಕಂಥ ರೀತಿಯಲ್ಲಿ ಅವರು ಉತ್ತಮವಾಗಿ ಇವತ್ತೇನು ಬಗ್ಗೆ ಮಾತಾಡಿದರು. ಅದರ ಜೊತೆಗೆ ರಾಜ್ಯದ ನಮ್ಮ ಸಂಸದರಾದಂಥ ಕುಮಾರ್ ನಾಯಕ್ ಅವರು ಕೂಡ ಇಲ್ಲಿ BEd ಅವರ ಕರ್ತವ್ಯ SIR ನಿಯಮದ ಬಗ್ಗೆ ಕೂಡ ಅವರು ಹೇಳಿದರು. ಇದರಲ್ಲಿ ನಾವು ಹೆಚ್ಚಿನ ಸ್ಥಿರೀಕರಿಸಿ ಬಂದು ಏನಂದರೆ, ಇವತ್ತು BJP ಅವರು ನಮ್ಮ ಓಟುಗಳನ್ನು ಕದೀತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತು ಕೂಡ ಇಂದಿನ ಚುನಾವಣೆಯಲ್ಲಿ ಕಂಡು ಬಂದರು. ಆ ಕದಿಬಾರದು, ನಮ್ಮ ಓಟು ನಮ್ಮಲ್ಲಿ ಇರಬೇಕು, ನಮ್ಮ ಪಕ್ಷದ ನೋಟುಗಳು ನಮ್ಮಲ್ಲಿ ಇರಬೇಕು ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಹಿರಿಯರು, ಮುಖಂಡರು, ರಾಜೀವ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿಯವರು, ಇನ್ನು ಎಲ್ಲ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಮುಖಂಡರನ್ನು ಕರೆದು ಇದಕ್ಕೆ ಕಡಿವಾಣ ಏನು ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಿ ಪ್ರತಿ ಬೂತಿನವರೆಗೂ ಹೋಗಿ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ನಿರ್ವಹಿಸಿಕೊಟ್ಟು ನಾವು ಒಂದು ಓಟು ಕೂಡ ಕೆಳದಾದಾಗ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಈ ಒಂದು ತಿಂಗಳು 1ರಿಂದ 30ರವರೆಗೆ ನಡೀತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಿನ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ನಾವು ಅಳವಡಿಸಲು ಒಂದು ಅದಕ್ಕೆ ಕಾರಣೀಭೂತರಾದ ಶ್ರೀಯುತ NS ಬೋಸರಾಜ್ ಅವರಿಗೂ ಮತ್ತು ಈ ಭಾಗದ ಶಾಸಕರಾದ ಶ್ರೀಯುತ ಹಂಪಯ್ಯ ನಾಯ್ಕರವರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ತಾನೇ ಮಾತನಾಡ್ತಾ ಹೇಳಿದ್ವಿ, ಒಂಥರ ಡಿಮಾನಿಟೈಸೇಷನ್ ಇದ್ದಂಗೆ ನಿಮ್ಮ ಜೇಬಲ್ಲಿ ಇದ್ದಂಥ ಎಲ್ಲ ದುಡ್ಡು 0 ಅಂತ ಹೇಳಿದ್ರೆ, ಅದೇ ರೀತಿ ನೀವೆಲ್ಲರೂ ಯಾರು ವೋಟರ್ಸ್ಗಳಲ್ಲ ಅಂತ ಹೇಳಿ ಮೊದಲನೇ ಹೇಳಿದ್ದೆ. ಯಾವ ರೀತಿ ನನಗೆ ನನ್ನ ಜೇಬಿನಲ್ಲಿರುವಂಥ ದುಡ್ಡೆಲ್ಲ ಹೋಯ್ತು ಅಂತ ಹೇಳಿದ್ರೆ, ನಾನು ಮೊದಲನೇದಾಗಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಮೊದಲನೇದಾಗಿ 1000 ರೂಪಾಯಿ ನೋಟ್ ತಗೊಳ್ತೀನಿ, ಅದಾದ್ಮೇಲೆ 500 ರೂಪಾಯಿ ನೋಟ್ ಹೋಗ್ಬಿಟ್ಟು ಹೇಳ್ಬೇಕಲ್ಲ, ಇದು 1000 ರೂಪಾಯಿ ನೋಟು ಹಿಂಗೆ ಬಂತು ಹಂಗೆ ಬಂತು ಇನ್ನೊಂದು ಅಂತ ಹೇಳ್ತಾರೆ. ಅದೇ ರೀತಿ 500 ರೂಪಾಯಿ, ಅದಾದ್ಮೇಲೆ 100 ರೂಪಾಯಿ, ಅದಾದ್ಮೇಲೆ 50 ರೂಪಾಯಿ, ಅದಾದ್ಮೇಲೆ 1 ರೂಪಾಯಿ 2 ರೂಪಾಯಿ ನೋಟು ಬರ್ತೀನಿ. ನೋಟುಗಳಿಗೆ ಒಂದು ವ್ಯಾಲ್ಯೂ ಇದೆ ಹೊರತು ನಮ್ಮ ಮನುಷ್ಯರಿಗೆ, ನಮ್ಮ ವೋಟ್ಗಳಿಗೆ ಎಲ್ಲ ಒಂದೇ ವ್ಯಾಲ್ಯೂ ಅನ್ನೋದನ್ನ ನಾವು ದಯವಿಟ್ಟು ಅರ್ಥ ಮಾಡ್ಬೋದು. ಆದರೂ ಕೂಡ ನಮ್ಮ ಸಿಸ್ಟಮ್ನಲ್ಲಿ ನಾವು ಎಷ್ಟು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದೇವೆ, ನಮಗೆ ಇದ್ರ ಬಗ್ಗೆ ಕಲ್ಪನೆ ಎಷ್ಟಿದೆ, ನಾವು ಎಷ್ಟು ಅನುಕೂಲವಂತರು, ಎಷ್ಟು ಸ್ಥಿತಿವಂತರು, ನಮ್ಮ ಜೊತೆ ಯಾರು ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ ಎಲ್ಲ ನೋಡಿದ ಮೇಲೆ ನನಗೇನಿಸ್ತದೆ ಅಂತ ಹೇಳಿದ್ರೆ, ಈ ರೀತಿಯ 1000 ರೂಪಾಯಿ ನೋಟು, 500 ರೂಪಾಯಿ ನೋಟು, 100 ರೂಪಾಯಿ ನೋಟು ಎಲ್ಲ ಹೋಗ್ಬಿಡ್ತಾರೆ. ಕೊನೆಗೆ ಉಳ್ಕೊಳ್ಳೋ ಯಾವುದು ಅಂತ ಹೇಳಿದ್ರೆ 2 ರೂಪಾಯಿ ನೋಟು ಮತ್ತೆ 1 ರೂಪಾಯಿ ನೋಟು ಮಾತ್ರ. ಅದು ಯಾವುದು ಅಂತ ಹೇಳಿದ್ರೆ ನಾವು, ಅಂದ್ರೆ ನಮ್ಮ ಕಾಂಗ್ರೆಸ್ನ ಯಾರು ಮೂಲಭೂತ ಏನು ನಮ್ಮ ಸಪೋರ್ಟರ್ಸ್ ಇದ್ದಾರೆ, ನಮ್ಮನ್ನು ಬೆಂಬಲ ಮಾಡೋರಿದ್ದಾರೆ, ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಮಾಡೋರು ಯಾರಿದ್ದಾರೆ, ಅವ್ರು ಮಾತ್ರ ಉಳ್ಕೊಂಡ್ಬಿಡ್ತಾ ಇದ್ದಾರೆ. ಅದಕ್ಕೆ ಒಂದೇ ಒಂದು ಮಾತ್ರ, ಇಡೀ ಬ್ರಿಟಿಷ್ನೇ ಒದ್ದೋಡಿಸಂತ ಶಕ್ತಿ ಉಳ್ಳಂತ ಈ ಜನತೆ ಆದರೂ ಕೂಡ ಇಷ್ಟು ಕೂಡ ವಿದ್ಯಾಭ್ಯಾಸ ಇರಲಿಲ್ಲ, ಇಷ್ಟು ಕೂಡ ತಿಳುವಳಿಕೆ ಇರಲಿಲ್ಲ, ಇಷ್ಟು ಕೂಡ ಸಂಪತ್ತು ಇರಲಿಲ್ಲ, ಇಷ್ಟು ಕೂಡ ಇರಿಗೇಷನ್ ಇರಲಿಲ್ಲ. ಆದರೂ ಕೂಡ ನಾವು ಒಂದು ಶಕ್ತಿಯಾಗಿ
ಸಾಮ್ರಾಜ್ಯಶಾಹಿಯನ್ನೇ ಒತ್ತೋಡಿಸಿರುವಂತಹ ಸಂದರ್ಭದಲ್ಲಿ ಈ ರೀತಿಯ ಹುನ್ನಾರವನ್ನು ನಾವು ಹುಟ್ಟಡಗಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಶಕ್ತವಾಗಿದೆ ಅಂತ ಹೇಳಿ ನಾನು ಹೇಳಿ ಬಯಸ್ತಾ ಇದ್ದೇನೆ. ಅದನ್ನ ಮಾಡುವ ದಳಪತಿಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ ನಾನು ನೋಡಿದರೆ ಬಹಳ ಸಂತೋಷ ಆಗ್ತದೆ. ಶಾಲೂರ್ನವರು ಎಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದಾರೆ, ಅದೇ ರೀತಿ ಮೂಲ್ಗೇರಿಯವರು ಎಷ್ಟು ಇಂಟ್ರೆಸ್ಟ್ ತಗೊಂಡು ಲಿಂಗ್ಸೂರಿನಲ್ಲಿ ಮಾಡ್ತಾ ಇದ್ದಾರೆ. ರಾಮಣ್ಣವರಾಗ್ಬೋದು, ರಾಜಶೇಖರ್ ನಾಯಕರವರಾಗ್ಬೋದು, ಯಾವ ರೀತಿ ದೇವದುರ್ಗದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದಾರೆ. ನಾನು ಕೇವಲ ಇಲ್ಲಿ ಕಂಡಂತ ನಮ್ಮ ಹಿರಿಯ ನಾಯಕರ ಹೆಸರು ಮಾತ್ರ ಹೇಳ್ತಿದ್ದೇನೆ, ಆದ್ರೆ ಆಯಾ ತಾಲೂಕುಗಳಲ್ಲಿ ನಮ್ಮ ಹಿರಿಯ ನಾಯಕರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಈ ರೀತಿ ಮಾಡೋದ್ರಿಂದಲೇ ಮಾತ್ರ ನಾವು ಈ ಒಂದು ಹುನ್ನಾರವನ್ನ, ಈ ಒಂದು ಆಕ್ರಮಣವನ್ನ, ಈ ಒಂದು ಸಾಜಿಷ್ನ ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ ಆಗ್ತದೆ. ದಯವಿಟ್ಟು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಕೂತಿರುವಂತಹ ಬುದ್ಧಿವಂತರಿಗೆ, ರಾಜಕೀಯದಲ್ಲಿ ಮೂವತ್ತು ಮುಳುಗಿಸ್ಕೊಂಡಿರುವಂತವರಿಗೆ ನಮ್ಗೆ ಎಷ್ಟೊಂದು ಸಂಶಯಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ಲೆಕ್ಕ ಹಾಕ್ತೀವಿ.